ಓಂ ಶಾಂತಿ. ಡೇಟ್ ಆಗಿದೆ 7/3/1986. ಅವ್ಯಕ್ತ ಬಾಪ್ ದಾದಾ ಅವ್ಯಕ್ತ मुरली महावाक्य। शिवरात्रि पर अव्यक्त बाप दादा के मधुर महावाक्य। भोलानाथ शिव बाबा बोले, आज ज्ञानदाता, भाग्य विधाता, सर्वशक्तियों के वरदाता, सर्व खजानों से भरपूर करने वाले भोलानाथ बाप अपने अति स्नेही, सदा सहयोगी समीप बच्चों से मिलने के लिए आए हैं. ಇಂದು ಜ್ಞಾನವನ್ನು ಕೊಡುವಂಥ ಜ್ಞಾನದಾತ, ಭಾಗ್ಯವನ್ನು ಬರೆಯುವಂಥ ಭಾಗ್ಯವಿಧಾತ, ಸರ್ವಶಕ್ತಿಗಳ ವರದಾತ, ಸರ್ವ ಖಜಾನೆಗಳಿಂದ ಭರ್ಪೂರ್ ಆಗಿರುವಂತಹ ಭೋಲಾನಾಥ್ ತಂದೆ ತಮ್ಮ ಅತಿ ಸ್ನೇಹಿ, ಯಾವಾಗಲೂ ಸಹಯೋಗಿಯಾದಂಥ ಸಮೀಪ ಮಕ್ಕಳನ್ನು ಭೇಟಿ ಮಾಡೋಕ್ಕೆ ಬಾಬಾ ಬಂದಿದ್ದಾರೆ. ಬಾಬಾ ಹೇಳ್ತಾರೆ, ಯಹ ಮಿಲನ್ ಹಿ ಸದಾ ಕಾಲ್ ಕಾ ಉತ್ಸವ ಮನಾನೆ ಕಾ ಯಾದಗಾರ್ ಬನ್ ಜಾತಾ ಹೈ. ಯಹ ಮಿಲನ್ ಏನು ಆತ್ಮ ಪರಮಾತ್ಮರ ಮಿಲನ, ಶಿವರಾತ್ರಿಯ ಮಿಲನ ಇದೆ. ಈ ಉತ್ಸವ ಯಾವಾಗಲೂ ಉತ್ಸವ ಆಚರಿಸುವಂತಹ ಏನಾಗಿದೆ, ಆಚರಣೆಯಾಗಿದೆ ಅಂತಾರೆ ಬಾಬಾ. जो भी भिन्न भिन्न नामों से समय प्रति समय उत्सव मनाते हैं. ಏನೇನು ವಿವಿಧ ಹೆಸರುಗಳಿಂದ ಸಮಯಕ್ಕನುಸಾರವಾಗಿ ಏನು ಮಾಡ್ತಿದ್ದಾರೆ, ಉತ್ಸವವನ್ನು ಆಚರಣೆ ಮಾಡ್ತಿದ್ದಾರಲ್ಲ. वह सभी इस समय बाप और बच्चों के मधुर मिलन, उत्साह भरा मिलन भविष्य के लिए उत्सव के रूप में बन जाता है. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಸಂಗಮದಲ್ಲಿ ಆತ್ಮ ಪರಮಾತ್ಮಗಳ ಮಿಲನ ಏನಿದೆಯೋ, ಈ ಮಧುರ ಮಿಲನ ಏನಿದೆಯೋ, ಉತ್ಸಾಹ ಇರತಕ್ಕಂತಹ ಮಿಲನ ಏನಿದೆ, ಭವಿಷ್ಯದಲ್ಲಿ ಈ ಉತ್ಸವ ಏನಾಗಿದೆ ಬೇರೆ ಬೇರೆ ರೂಪಗಳಲ್ಲಿ ಆಚರಣೆ ಮಾಡ್ತಾರೆ. ಅವುಗಳಿಗೆ ಏನೇನೋ ಹೆಸರು ಕೊಡ್ತಾರೆ. इस समय आप सर्वश्रेष्ठ बच्चों का हर दिन हर घड़ी सदा खुशी में रहने की घड़िया व समय है. ಬಾಬಾ ಹೇಳ್ತಾರೆ, ಈ ಸಂಗಮ ಯುಗದಲ್ಲಿ ಆತ್ಮ ಪರಮಾತ್ಮಗಳ ಮಿಲನ ಏನಿದೆ, ಇದು ಸರ್ವಶ್ರೇಷ್ಠ ಮಕ್ಕಳ ಪ್ರತಿಯೊಂದು ದಿನ ಪ್ರತಿಯೊಂದು ಘಳಿಗೆ ಯಾವಾಗಲೂ ಖುಷಿನಲ್ಲಿ ಇರ್ತಕ್ಕಂಥ ಘಳಿಗೆಯ ಸಮಯ ಇದು ಅಂತ ಹೇಳ್ತಾರೆ ಬಾಬಾ. ಹೆಂಗಿರಬೇಕು ಎಲ್ಲರೂ ನಾವೀಗ ಪ್ರತಿ ಕ್ಷಣಕ್ಕೂ ಖುಷಿ ಅನುಭವ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. तो इस छोटे से संगम युग के अलौकिक जीवन, अलौकिक प्राप्तियाँ, अलौकिक अनुभवों को द्वापर से भक्तों ने भिन्न भिन्न नाम से यादगार बना दिया है. ಬಾಬಾ ಹೇಳ್ತಾರೆ, ಈ ಚಿಕ್ಕ ಸಮಯ, ಸಂಗಮ ಯುಗದ ಸಮಯ, ಅಲೌಕಿಕ ಜೀವನ, ಅಲೌಕಿಕ ಪ್ರಾಪ್ತಿಗಳನ್ನು ಮಾಡ್ಕೊಳ್ತಕ್ಕಂತಹ ಸಮಯ ಇದು. ಅಲೌಕಿಕ ಅನುಭವ ಏನು ಮಾಡ್ಕೊಳ್ತೀವೋ ಈ ಸಂಗಮ ಯುಗದಲ್ಲಿ ನಾವು, ಇದು ಈ ಯಾದ್ಗಾರವನ್ನು ದ್ವಾಪರದಿಂದ ಭಕ್ತರು ಏನು ಮಾಡ್ತಾರಂತೆ, ಭಿನ್ನ ಭಿನ್ನ ಹೆಸರುಗಳಿಂದ ಏನು ಮಾಡ್ತಾರೆ, ಹಬ್ಬಗಳನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಏಕ್ ಜನ್ಮ ಕಿ ಆಪ್ಕಿ ಯಹ ಜೀವನ್, ಈ ಒಂದು ಜನ್ಮದ ಜೀವನ, ಸಂಗಮ ಯುಗದಲ್ಲಿ ಇರ್ತಕ್ಕಂಥ ಒಂದು ಜನ್ಮದ ಜೀವನ भक्ति के 63 जन्मों के लिए याद का साधन बन जाती है. ನೀವು ಮಕ್ಕಳು ಈ ಒಂದು ಜನ್ಮದಲ್ಲಿ ತಂದೆಯ ನೆನಪಿನಿಂದ ಪುರುಷಾರ್ಥ ಮಾಡಿ ಉತ್ಸವ ಮಾಡ್ತಿರಲ್ಲ, ಈ ಸಮಯದ ಯಾದ್ಗಾರಾಗಿ ಮುಂದಿನ 63 ಜನ್ಮಗಳಲ್ಲಿ ಏನು ಮಾಡ್ತಾರೆ, ಉತ್ಸವ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಇತನಿ ಮಹಾನ್ ಆತ್ಮಾಯೇ ಹೋ ತುಮ್. ಬಾಬಾ ಬಡ್ದು ಎಬ್ಬಿಸ್ಲಿಕ್ಕತ್ತಾರ, ಮಕ್ಕಳೇ ನೀವು ಇಷ್ಟು ಶ್ರೇಷ್ಠ ಆತ್ಮಗಳು, ಮಹಾನ್ ಆತ್ಮಗಳು ಅಂತ ಹೇಳ್ತಾರೆ ಬಾಬಾ.
इस समय की सबसे वंडरफुल बात यही देख रहे हो जो प्रैक्टिकल भी मना रहे हो और निमित्त उस यादगार को भी मना रहे हो. ಈ ಸಮಯದಲ್ಲಿ ಸಂಗಮ ಯುಗದಲ್ಲಿ ನೀವು ಮಹಾನ್ ಆತ್ಮಗಳೇನಿದಿರಲ್ಲ, ಎಲ್ಲದಕ್ಕಿಂತ ವಂಡರ್ಫುಲ್ ಮಾತು ಇದಾಗಿದೆ. ಏನು ಅಂತಂದರೆ, ಪ್ರಾಕ್ಟಿಕಲ್ನಲ್ಲಿನೂ ನೋಡ್ತೀರಾ. ಏನು ನೋಡ್ತೀರಾ? ನಿಮ್ಮ ಜಡಚಿತ್ರಗಳನ್ನು ಭಕ್ತರು ಏನು ಮಾಡ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ ಅನ್ನೋದು ನೋಡ್ತೀರಿ ಪ್ರಾಕ್ಟಿಕಲ್ನಲ್ಲಿ. ಮತ್ತೇನು ಮಾಡ್ತೀರಿ, ಅದಕ್ಕೆ ನಾವೇ ನಿಮಿತ್ತ ಆಗಿದ್ದೀವಿ ಅಂತಲೂ ನಿಮಗೆ ಗೊತ್ತಿದೆ ಅಂತ ಹೇಳ್ತಾರೆ ಬಾಬಾ. ಇದು ಸತ್ಯಯುಗದಲ್ಲಿ ಗೊತ್ತಾಗೋದಿಲ್ಲ, ದ್ವಾಪರದಲ್ಲಿನೂ ಗೊತ್ತಾಗೋದಿಲ್ಲ. ದ್ವಾಪರದಲ್ಲಿ ನನ್ನ ಪೂಜೆ ಮಾಡ್ತಿದ್ದಾರೆ ಭಕ್ತರು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಪೂಜೆ ನಾವೇ ಮಾಡ್ಕೊಳ್ತೀವಿ. ಯಾವಾಗ ಗೊತ್ತಾಗ್ತಿತ್ತದೋ, ಈ ಪೂಜೆ ಯಾಕೆ ನಡೀತದೆ ಅಂತ ಗೊತ್ತಾಗೋದು ಯಾವಾಗ? ಈ ಸಂಗಮ ಯುಗದಲ್ಲಿ ಅಂತ ಬಾಬಾ ಹೇಳ್ತಾರೆ. ಚೈತನ್ಯ ಭೀ ಹೋ ಅವ್ರ ಚಿತ್ರ ಭೀ ಸಾಥ್ ಸಾಥ್ ಹೇ. ಅಲ್ಲೇನು ಅವ್ರ ಜಡಚಿತ್ರ ದೇವಿ ಪೂಜೆ ಮಾಡ್ತಿದ್ದಾರೋ ಅದನ್ನೂ ಇದೆ, ಅದರ ಜೊತೆಗೆ ನಾನು ಅಲ್ಲಿದ್ದೀನಿ. ಒಳಗಡೆ ಏನಾಗಬೇಕು? ಭಕ್ತರು ಪೂಜೆ ಮಾಡ್ತಿದ್ದಾರೆ ಅಂತಂದಾಗ ನಾವು ಹೆಂಗಿರ್ಬೇಕಿಲ್ಲಿ? ಇದು ಹೇಳ್ತಾರೆ ಬಾಬಾ. ಎರಡೂ ಇದೆ, ಎರಡು ನೋಡ್ತೀರಾ. ಇದು ವಂಡರ್ಫುಲ್ ಮಾತಾಗಿದೆ ಅಂತ ಹೇಳ್ತಾರೆ ಬಾಬಾ. 5000 वर्ष पहले हर एक ने क्या क्या प्राप्त किया, क्या बने, कैसे बने, यह 5000 वर्ष का पूरा अपना यादगार चित्र और जीवन पत्री सभी स्पष्ट रूप में जान गए हो. ಬಾಬಾ ಹೇಳ್ತಾರೆ, 5 ವರ್ಷಗಳ ಮೊದಲೇ ಏನೇನು ಪ್ರಾಪ್ತಿ ಮಾಡ್ಕೊಂಡಿದ್ರಿ, ಏನೇನಾಗಿದ್ರಿ, ಹೆಂಗೆ ಮಾಡ್ಕೊಂಡ್ರಿ, ನಂದೇ ಯಾದ್ಗಾರದಲ್ಲಿ ಇವರು ಪೂಜೆ ಹೆಂಗೆ ಮಾಡ್ತಾರೆ, ಇದೆಲ್ಲ ಜೀವನ ಪತ್ರಿ ನಿಮಗೆ ಇವಾಗ ಸ್ಪಷ್ಟ ರೂಪದಲ್ಲಿ ಸಿಕ್ಬಿಟ್ಟಿದೆ, ತಿಳ್ಕೊಂಡಿದ್ದೀರಾ. ಸುನ್ ರಹೆ ಹೋ ಔರ್ ದೇಖ್ ದೇಖ್ ಹರ್ಷಿತ್ ಹೋ ರಹೆ ಹೋ ಕಿ यह हमारा ही गायन पूजन हमारे जीवन की कथाएं वर्णन कर रहे हैं. ಬಾಬಾ ಹೇಳ್ತಾರೆ, ನೀವು ಕೇಳ್ತಿದ್ದಾರೆ, ಅವರು ಏನೋ ಕೀರ್ತನ ಮಾಡ್ತಿರ್ತಾರೆ, ಗಾಯನ ಮಾಡ್ತಿದ್ದಾರೆ, ಭಕ್ತಿ ಗೀತೆಗಳನ್ನು ಹಾಡ್ತಿದ್ದಾರೆ, ಅದನ್ನು ನೀವು ಕೇಳ್ತೀರ, ವರ್ಣನೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಅದು ನಮ್ಮದೇ ಅಂತ ನಿಮಗೆ ತಿಳಿದಿದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಡಬಲ್ ಫಾರಿನರ್ಸ್ನೇ ಅಪ್ನಾ ಯಾದ್ಗಾರ್ ಚಿತ್ರ ದೇಖಾ ಹೇನಾ. ಡಬಲ್ ವಿದೇಶಿಯರು ನೀವು ನಿಮ್ಮ ಚಿತ್ರವನ್ನು ನೋಡಿದಿರೇನು, ನಿಮ್ಮ ಯಾದ್ಗಾರ್ ಚಿತ್ರ ನೋಡಿದಿರೇನು. तो चित्रों को देख कर ऐसे अनुभव करते हो कि यह मेरा चित्र है. ಈ ಫೋಟೋ ತೆಗೆಸ್ಕೊಂಡಿರ್ತೇವೆ, ಫೋಟೋ ಕೊಟ್ಟು ಕಳಿಸ್ತಾರೆ. ಫೋಟೋ ನೋಡಿ ಏನಾಗ್ತದೆ, ಚಂದ ಬಂದಿದ್ರೆ ಏನಾಗ್ತದೆ, ಖುಷಿ ಆಗ್ತದಲ್ಲ. ಈಗ ನಮ್ಮ ಫೋಟೋನೇ ಇದು. ಗುಡಿಗಳಲ್ಲಿ ಏನೇನು ಇಟ್ಟಿದ್ದಾರಲ್ಲ, ಅದು ಯಾರ ಫೋಟೋ? ನನ್ನ ಫೋಟೋ. ಆ ನನ್ನ ಫೋಟೋ ನೋಡಿ ನಮಗೆ ಖುಷಿ ಆಗಬೇಕು, ಏನಾಗಬೇಕು, ಹೆಂಗಿರಬೇಕು ಅಂತಾರೆ ಬಾಬಾ. ऐसे अनुभव करते हो कि यह मेरा चित्र है, ओरिजिनल आपका चित्र तो बना नहीं सकते हैं. ಅಷ್ಟು ನಾನು ದೇವಿ ದೇವತೆ ಇದ್ದಾಗ ಅಷ್ಟು ಸುಂದರವಾಗಿದ್ದಂತೂ ಅವ್ರಿಗೆ ತೆಗಿಲಿಕ್ಕೆ ಬರೋದಿಲ್ಲ. इसलिए भावनापूर्वक जो भी टच हुआ वह चित्र बना दिया है. ಅವ್ರ ಬುದ್ಧಿನಲ್ಲಿ ಏನು ಬಂದಿದೆಯೋ, ಅವ್ರಿಗೇನು ಟಚ್ ಆಗಿದೆಯೋ, ದೇವಿ ಅಂದರೆ ಹೆಂಗೆ ಇರಬೇಕು ಅಂತ ಏನಿದೆಯೋ ಆ ಚಿತ್ರಗಳನ್ನು ಅವರು ಮಾಡಿದ್ದಾರೆ. ಬಾಬಾ ಹೇಳ್ತಾರೆ, इसलिए भावनापूर्वक जो भी टच हुआ है वह चित्र बना दिया है. तो आज भी आप सभी शिवरात्रि मना रहे हो. प्रैक्टिकल शिव जयंती तो रोज़ मनाते ही हो, क्योंकि संगम युग है ही अवतरण का युग, श्रेष्ठ कर्तव्य श्रेष्ठ चरित्र करने का युग. ಶಿವರಾತ್ರಿ ಆಚರಣೆ ಮಾಡ್ತಿದ್ದೀರಾ. ಪ್ರಾಕ್ಟಿಕಲ್ನಲ್ಲಂತೂ ನೀವು ಶಿವ ಜಯಂತಿಯನ್ನು ದಿನಾಲೂ ಆಚರಣೆ ಮಾಡ್ತೀರಾ. ಯಾಕೆಂದರೆ ಸಂಗಮಯುಗ ಅಂದರೆ ಏನು? ಶಿವಬಾಬಾನ ಅವತರಣೆಯಾಗಿರ್ತಕ್ಕಂಥ ಸಮಯ, श्रेष्ठ कर्तव्य श्रेष्ठ चरित्र करने का युग. लेकिन बेहद युग के बीच में यह यादगार दिन भी मना रहे हो. ಬಾಬಾ ಹೇಳ್ತಾರೆ, ಆದರೆ ಬೇಹದ್ದಿನ ಯುಗದ ನಡುವೆ ನೀವು ಈ ಯಾದ್ಗಾರ್ ದಿನವನ್ನು ಆಚರಣೆ ಮಾಡ್ತಿದ್ದೀರ. ಆಪ್ ಸಬ್ಕಾ ಮನಾನಾ ಹೈ, ಮಿಲನ್ ಮನಾನಾ ಔರ್ ಉನ್ಹೋಂ ಕಾ ಮನಾನಾ ಹೈ.
ಬಾಬಾ ಹೇಳ್ತಾರೆ, ತಾವು ಎಲ್ಲರೂ ಏನು ಮಾಡಬೇಕು? ಪರಮಾತ್ಮನ ಮಿಲನಂತೂ ಮಾಡಲೇಬೇಕು. ಆಹ್ವಾನ ಕರ್ನ ಉನ್ಹೋಂಕ ಹೇ ಪುಕಾರ್ನ. ನಾವೇನು ಮಾಡ್ತೀವಿ? ಶಿವಬಾಬಾನ ಆಹ್ವಾನ ಮಾಡ್ತೀವಿ, ಕರಿತೀವಿ ಬಾ ಅಂಥೇಳಿ. ಅವ್ರು ಏನು ಮಾಡ್ತಾರೆ? ಭಕ್ತರು ಚೀರ್ತಾರೆ, ಪುಕಾರ್ನ. ಅವ್ರು ಆಪ್ಕ ಹೇ ಪಾಲೇನ. ಚೀರ್ ಏನು ಮಾಡ್ತಾರೋ? ಬೇಡ್ಕೊಳ್ತಾರೆ, ಕೊಡು ಕೊಡು ಕೊಡು. ಆದರೆ ನಾವು ಅವನೇ ಕೊಡ್ತಾನೆ. ನಾವು ಕೇಳ್ದೇ ಎಲ್ಲವನ್ನೇ ಕೊಡ್ತಾನೆ ಬಾಬಾ. ಬಾಬಾ ಹೇಳ್ತಾರೆ, ವಹ ಕಹೆಂಗೆ ಆವು ಅವ್ರು ಆಪ್ ಕಹೆಂಗೆ ಆ ಗಯೆ. ಭಕ್ತರೇನು ಮಾಡ್ತಾರೆ? ಬಾಬಾ ಅಂತ ಕರೀತಾರೆ. ಇಲ್ಲಿ ಬಾಬಾ ಬಂದುಬಿಟ್ರು, ಮಿಲ್ ಗಯಿ ಮತ್ತೆ ಸಿಕ್ಬಿಟ್ರು. यादगार और प्रैक्टिकल में कितना रात दिन का अंतर है. ನೆನಪಿನಾರ್ಥವಾಗಿ ಆಚರಣೆ ಮಾಡೋದು ಬೇರೆ, ಪ್ರಾಕ್ಟಿಕಲ್ನಲ್ಲಿ ಅನುಭವಿಸೋದು ಬೇರೆ ಅಂತಾರೆ ಬಾಬಾ. ವಾಸ್ತವ ಮೇ ಯಹ ದಿನ್ ಭೋಲಾನಾಥ್ ಬಾಪ್ ಕಾ ದಿನ್ ಹೈ. ಶಿವರಾತ್ರಿ ಅಂದ್ರೇನು? ಶಿವ ಜಯಂತಿ, ಅದು ಪರಮಾತ್ಮನ ದಿನ. ಬಾಬಾ ಹೇಳ್ತಾರೆ, ಭೋಲಾನಾಥ್ ಅರ್ಥಾತ್ ಬಿನಾ ಹಿಸಾಬ್ಗೆ ಅನ್ಗಿನತ್ ದೇನೆ ವಾಲ. ಭೋಲಾನಾಥ್ ಅಂದ್ರೇನು? ಲೆಕ್ಕಾಚಾರ ಮಾಡದೇ ಎಷ್ಟು ಬೇಕೋ ಅಷ್ಟು ಕೊಡೋದು ಅಂತ ಹೇಳ್ತಾರೆ ಬಾಬಾ. ವೈಸೆ ಜಿತನಾ ಅವ್ರು ಉತನೆ ಕಾ ಹಿಸಾಬ್ ಹೋತಾ ಹೇ, ಜೋ ಕರೆಗಾ ವಹ ಪಾಯೇಗ. ಇನ್ನು ಲೆಕ್ಕಾಚಾರ ಅಂತಂದ್ರೇನು? ಯಾರೆಷ್ಟು ಮಾಡ್ತಾರೋ ಅಷ್ಟು ಪಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಉತನಾ ಹಿ ಪಾಯೇಗ, ಎಷ್ಟು ಮಾಡ್ತಾರೋ ಅಷ್ಟೇ ಸಿಗ್ತದೆ. ಇದು ಲೆಕ್ಕಾಚಾರ ಅಂತ ಹೇಳ್ತಾರೆ ಬಾಬಾ. ಯಹ ಹಿಸಾಬ್ ಹೇ, ಇದು ಲೆಕ್ಕ. ಲೇಕಿನ್ ಭೋಲಾನಾಥ್ ಕ್ಯೂ ಕೇತೆ? ಮತ್ತೆ ಯಾಕೆ ಭೋಲಾನಾಥ್ ಅಂತ ಹೇಳಬೇಕು? ಒಂದು ಕಡೆ ಹೇಳ್ತಾನೆ ಲೆಕ್ಕಿಲ್ಲಾರ್ದಷ್ಟು ಕೊಡ್ತೀನಿ ಅಂತ ಹೇಳ್ತಾನೆ, ಮತ್ತಿನ್ನೊಂದು ಕಡೆ ಹೇಳ್ತಾನೆ ನೀವೆಷ್ಟು ಮಾಡ್ತೀರಿ ಅಷ್ಟು ಸಿಗ್ತದೆ, ಲೆಕ್ಕಿದೆ ಅಂತ ಮತ್ತೆ ಲೆಕ್ಕ ತೋರಿಸ್ತಾರೆ ಬಾಬಾ. क्योंकि इस समय देने में जितने और उतने का हिसाब नहीं रखता. ಯಾಕಂದರೆ ಈ ಸಮಯದಲ್ಲಿ ಕೊಡೋದ್ರಲ್ಲಿ ಎಷ್ಟು ಮತ್ತು ಉತನೆ ಕಾ ಹಿಸಾಬ್ ನಹಿ ರಕ್ತಾ, ಲೆಕ್ಕ ಇಡೋದಿಲ್ಲ. ಏಕ ಪದಂ ಗುಣ ಹಿಸಾಬ್ ಹೇ ತೋ ಗಿನತ್ ಹೋ ಗಯಾ. ಒಬ್ಬೊಬ್ರದ್ದು ಪದಂ ಗುಣ ಲೆಕ್ಕಾಚಾರ ಇದೆ, ಅದು ಲೆಕ್ಕ ಮಾಡಲಿಕ್ಕಾಗೋದಿಲ್ಲ. ಕಹಾ ಏಕ್ ಕಹಾ ಪದಂ, ಎಲ್ಲಿ ಒಂದು ಎಲ್ಲಿ ಪದಂ ಗುಣ ಅಂತ ಹೇಳ್ತಾರೆ ಬಾಬಾ. ಪದಂ ಭಿ ಲಾಸ್ಟ್ ಶಬ್ದ ಹೇ. ಪದಂ ಅನ್ನೋದು ಕೊನೆಯ ಶಬ್ದ, ಇಸ್ಲಿಯೇ ಪದಂ कहते हैं. अनगिनत देने वाला भोले भंडारी का दिन यादगार रूप में मनाते हैं. ಅನ್ಗಿನತ್ ದೇನೆ ವಾಲ, ಲೆಕ್ಕಿಲ್ಲದಷ್ಟು ಕೊಡುವಂಥವನ ದಿನವನ್ನು ಈಗ ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. आपको तो इतना मिला है जो अब तो भरपूर हो ही. ಈಗಂತೂ ನಿಮಗೆ ಎಷ್ಟು ಸಿಕ್ಕಿದೆ, ಅದರಿಂದ ನೀವೇನಾಗಿದ್ದೀರಾ? ಭರ್ಪೂರ್. ಲೇಕಿನ್ 21 ಪೀढ़ಿ ಸದಾ ಭರ್ಪೂರ್ रहेंगे. ಆದರೆ 21 ಜನ್ಮದಲ್ಲಿ ನೀವೇನಾಗ್ತೀರಾ? ಭರ್ಪೂರ್ ಆಗ್ತೀರಾ. ಇತನೇ ಜನ್ಮೋಂ ಕಿ ಗ್ಯಾರಂಟಿ ಅವ್ರ ಕೊಯ್ ನಹಿ ಕರ್ ಸಕ್ತಾ. ಎಷ್ಟು ಜನ್ಮ ನಿಮಗೆ ಭರ್ಪೂರ್ ಕೊಡ್ತೀನಿ ಅಂತ ಯಾರು ಗ್ಯಾರಂಟಿ ಕೊಡ್ತಾರ ನಮಗೆ ಅಂತಾರೆ ಬಾಬಾ. ಕಿತನಾ ಭೀ ಕೋಯಿ ಬಡಾ ದಾತಾ ಹೋ, ಎಷ್ಟು ಬೇಕಾದಷ್ಟು ಕೊಡುವಂಥವ್ರು ಇರಲಿ, ಲೇಕಿನ್ ಅನೇಕ ಜನ್ ಕಾ ಭರ್ಪೂರ್ ಭಂಡಾರ ಹೋನೆ ಕಿ ಗ್ಯಾರಂಟಿ ಕೋಯಿ ಭೀ ನಹಿ ಕರ್ ಸಕ್ತಾ. ಆದರೆ ಬಹಳ ಜನ್ಮಗಳವರೆಗೆ ನಿಮಗೆ ಭರ್ಪೂರ್ ಕೊಡ್ತೀನಿ ಅಂತ ಹೇಳಿ ಯಾರು ಗ್ಯಾರಂಟಿ ನಮಗೆ ಕೊಡೋದಿಲ್ಲ. ತೋ ಭೋಲಾನಾಥ್ ಹುವಾ ನಾ. ಮತ್ತು ಅದಕ್ಕೇನಂತಾರೆ ಅವ್ರಿಗೆ? ಲೆಕ್ಕಿಲ್ಲದಷ್ಟು 21 ಜನ್ಮದಲ್ಲಿ ಅಖೂಟ್ ಖಜಾನೆಯನ್ನು ಕೊಡ್ತೀನಿ ಅಂತಂದರೆ ಅವ್ರಿಗೇನು ಹೇಳ್ತಾರೆ? ಭೋಲಾನಾಥ್ ಅಂತ ಹೇಳ್ತಾರೆ. ನಾಲೆಜ್ಫುಲ್ ಹೋತೆ ಭೀ ಭೋಲಾ ಬಂತೆ ಹೇ. ನಾಲೆಜ್ಫುಲ್ ಆಗಿದ್ದಾರೆ, ಜ್ಞಾನ ಸಾಗರ ಇದ್ದರೂ ಕೂಡ ಮತ್ತವ್ರಿಗೇನಂತಾರೆ? ಭೋಲಾನಾಥ್ ಅಂತ ಹೇಳ್ತಾರೆ. ವೈಸೆ ತೋ ಹಿಸಾಬ್ ಕರ್ನೆ ಮೇ ಏಕ್ ಸಂಕಲ್ಪ ಕಾ ಭೀ ಹಿಸಾಬ್ ಜಾನ್ ಸಕ್ತೆ ಹೇ. ಹಾಗೆ ಲೆಕ್ಕ ಮಾಡೋದಾದರೆ ಒಂದೊಂದು ಸಂಕಲ್ಪದ ಲೆಕ್ಕನೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಲೇಕಿನ್ ಜಾನ್ತೆ ಹುಯೇ ಭೀ ದೇನೆ ಮೇ ಭೋಲಾನಾಥ್ ಹಿ ಬಂತಾ ಹೇ. ಅಷ್ಟೆಲ್ಲ ಗೊತ್ತಿದೆ ಬಾಬಾ,
ಇವ್ರು ಎಷ್ಟು ಮಾಡ್ಯಾರ ಅಷ್ಟೇ ಕೊಡಬೇಕು, ಅಷ್ಟೇ ಪಡ್ಕೊಳ್ತಾರೆ, ಇದೆಲ್ಲ ಗೊತ್ತಿದ್ರೂ ಕೂಡ ಮತ್ತೇನು ಭೋಲಾನಾಥ್ ಆಗ್ತಾರೆ. तो आप सभी भोलानाथ बाप के भोलानाथ बच्चे हो ना. ಭೋಲಾನಾಥ್ ತಂದೆಯ ಮಕ್ಕಳು, ನೀವು ಭೋಲಾನಾಥ್ ಆಗಿದ್ದೀರಲ್ಲ. एक तरफ भोलानाथ कहते, दूसरे तरफ भरपूर भंडार कहते हैं. यादगार भी देखो कितना अच्छा मनाते हैं. बनाने वालों को पता नहीं लेकिन आप जानते हो. ಬಾಬಾ ಹೇಳ್ತಾರೆ, ಒಂದು ಕಡೆ ಭೋಲಾನಾಥ್ ಅಂತ ಹೇಳ್ತಾರೆ, ಒಂದು ಕಡೆ ಭರ್ಪೂರ್ ಭಂಡಾರಿ ಅಂತ ಹೇಳ್ತಾರೆ. ಈ ಯಾದ್ಗಾರ್ ನೋಡಿದರೆ ಎಷ್ಟು ಒಳ್ಳೆಯ ರೀತಿಯಿಂದ ಅವ್ರು ಏನು ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಮನಾನೆ ವಾಲಂಕೋ ಪತಾ ನಹಿ, ಆಚರಣೆ ಮಾಡೋರಿಗೆ ಗೊತ್ತಿಲ್ಲ ಏನು ಅಂತ. ಆದರೆ ಅವ ಭೋಲಾನಾಥ್ ಹೇಗೆ ಅಂತ ನಾವು ಮಕ್ಕಳಿಗೆ ಗೊತ್ತಿದೆ. जो मुख्य इस संगम युग की पढ़ाई है जिसके विशेष 4 सब्जेक्ट हैं. ಈ ಶಾಲೆಯಲ್ಲಿ, ನಮ್ಮ ಗೀತಾ ಪಾಠ ಶಾಲೆಯಲ್ಲಿ ವಿಶೇಷವಾಗಿ ಎಷ್ಟು ವಿಷಯಗಳು? 4 ವಿಷಯಗಳು. वह 4 ही सब्जेक्ट यादगार दिवस पर मनाते आते हैं. कैसे? ಬಾಬಾ ಹೇಳ್ತಾರೆ, ಆ 4 ವಿಷಯಗಳ ನೆನಪಿನಾರ್ಥವಾಗಿ ಆಚರಣೆ ಮಾಡ್ತಾರೆ. ಹೇಗೆ? पहले भी सुनाया था कि विशेष इस उत्सव के दिन बिंदु का और बूंद का महत्व होता है. ಬಾಬಾ ಹೇಳ್ತಾರೆ, ನಿಮಗೆ ಮೊದಲು ಗೊತ್ತಿದೆ, ವಿಶೇಷವಾಗಿ ಈ ಉತ್ಸವದಲ್ಲಿ ಬಿಂದು ಮತ್ತು ಬೂಂದ್ ಹನಿಯ ಮಹತ್ವ ಇದೆ ಅಂತ ಹೇಳ್ತಾರೆ ಬಾಬಾ. तो बिंदु इस समय के याद अर्थात योग के सब्जेक्ट की निशानी है. ಬಾಬಾ ಹೇಳ್ತಾರೆ, ಬಿಂದು ಈ ಸಮಯದಲ್ಲಿ, ಈ ಸಮಯದ ನೆನಪು ಅಂತ ಅರ್ಥ ಏನು ಅಂದರೆ ಯೋಗದ ವಿಷಯ ಆಗಿದೆ, ಅದರ ಸಂಕೇತ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಯಾದ ಮೇ ಬಿಂದು ಸ್ಥಿತಿ ಮೇ ಹಿ ಸ್ಥಿತ್ ಹೋತೆ ಹೋನಾ. ಯೋಗ ಮಾಡೋದು ಅಂತಂದ್ರೇನು, ನೆನಪು ಮಾಡೋದು ಅಂತಂದ್ರೇನು? ಬಿಂದುವಿನ ಸ್ಥಿತಿ, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, 2 ಬಿಂದು ಸ್ಥಿತಿನಲ್ಲಿ ಇರೋದು. याद में बिंदु स्थिति में ही स्थित होते हो ना. तो बिंदु याद की निशानी और बूंद ಜ್ಞಾನ ಕಿ ಭಿನ್ನ ಭಿನ್ನ ಬೂಂದೆ. ಗುಡಿಗಳಲ್ಲಿ ತೋರಿಸ್ತಾರಲ್ಲ, ಕೆಳಗಡೆ ಲಿಂಗ ಇರ್ತದೆ, ಮೇಲೆ ಒಂದು ತಂಬಿಗೆ ನೀರು ತುಂಬಿ ಅದ್ರ ಮೇಲೆ ಟಪ್ 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 ಒಂದೊಂದು ಹನಿ ಹನಿ ಬೀಳ್ತದಲ್ಲ, ಅದರ ಅರ್ಥ ಏನು? ನಾನಾತ್ಮ, ಮೇಲಿಂದ ಪರಮಾತ್ಮನಿಂದ ಹನಿ ಹನಿ ಏನು ಬೀಳುತ್ತೆ? ಜ್ಞಾನದ ಬಿಂದು ಬೀಳ್ತದೆ. ಅದು ನಮ್ಮ ಯಾದ್ಗಾರನೇ ಅವರು ಆಚರಣೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, इस ज्ञान के सब्जेक्ट की निशानी बूंद के रूप में दिखाई है. धारणा की निशानी इसी दिन विशेष रुत रखते हैं. ಧಾರಣೆ ಋತ ಏನಂತಾರೆ ಬಾಬಾ? ಧಾರಣೆಯ ಸಂಕೇತ ಏನಾಗಿದೆ? ಈ ದಿನದ ವಿಶೇಷ ವೃತ ಹಿಡಿತಾರೆ. ಏನು ವೃತ? ಉಪವಾಸ ಇರೋದು, ಏನೂ ತಿನ್ನಂಗಿಲ್ಲ, ಪರ್ಹೇಜ್ ಮಾಡಿಬಿಡ್ತೀವಿ ನಾವೆಲ್ಲ. ಬಾಬಾ ಹೇಳ್ತಾರೆ, ತೋ ವೃತ್ ಧಾರಣ ಕರ್ನ, ವೃತವನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು. ಧಾರಣಾ ಮೇ ಭೀ ಆಪ್ ದೃಢ ಸಂಕಲ್ಪ ಕರ್ತೆ ಹೋ. ಧಾರಣೆಯಲ್ಲಿ ಏನು ಮಾಡ್ತೀವಿ? ದೃಢ ಸಂಕಲ್ಪ ಮಾಡ್ತೀವಿ. ತೋ ವೃತ್ ರಖತೆ ಹೋ ಕಿ ಐಸಾ ಸಹನಶೀಲ್ ವ ಅಂತರ್ಮುಖ ಅವಶ್ಯ ಬನ್ಕೆ ಹಿ ದಿಖಾಯಂಗೆ. ವೃತ ಅಂತಂದ್ರೇನು? ಅವತ್ತೆಷ್ಟು ಸಹನ ಮಾಡ್ಕೊಳ್ಬೇಕಾಗ್ತದಲ್ಲ. ಇಡೀ ಯಾವಾಗಲೂ ಊಟ ಮಾಡ್ತಿರ್ತೀವಿ, ಅವತ್ತೊಂದು ದಿವಸ ಉಪವಾಸ ಅಂದರೆ ಹೊಟ್ಟೆ ಚುರು ಅಂತಿರ್ತದೆ. ಆದರೂ ಏನು ಮಾಡ್ತೀವಿ? ಸಹನ ಮಾಡ್ಕೊಳ್ತೀವಿ, ಅಂತರ್ಮುಖಿ ಆಗ್ತೀವಿ. तो यह रुत धारण करते हो ना, यह रुत धारणा की निशानी है. ವೃತ ಹಿಡಿಯೋದು ಅಂದ್ರೇನು? ಧಾರಣೆಯ ನಶೆ ಆಗಿದೆ. और सेवा की निशानी है ಜಾಗರಣ. ನಮ್ಮ 4 ವಿಷಯಗಳು ಯಾವ? ಧ್ಯಾನ, ಯೋಗ, ಧಾರಣ, ಸೇವಾ. ನೋಡ್ರಿ, ಆ ಒಂದು ಶಿವರಾತ್ರಿ ದಿನ 4 ವಿಷಯಗಳನ್ನು ನಾವು ಧಾರಣೆ ಮಾಡ್ಕೊಳ್ತೀವಿ. ಬಾಬಾ ಹೇಳ್ತಾರೆ, ಸೇವಾ ಅಂದ್ರೇನು? ಜಾಗರಣೆ ಮಾಡೋದು. ಜಾಗರಣೆ ಅಂದರೆ ಏನರ್ಥ? ಜಾಗರಣೆ ಅಂದರೆ ನಾನು ಆತ್ಮ ಇದ್ದೀನಿ ಅನ್ನೋ ಎಚ್ಚರದಲ್ಲಿ ಇರೋದಕ್ಕೆ ಜಾಗರಣೆ ಅಂತಾರೆ. ಅವ್ರೇನು ಮಾಡ್ತಾರೆ? ರಾತ್ರಿ ಎಲ್ಲ ಬೆಳ್ತನ ಕೊಡ್ತಾರೆ. ಸೇವಾ ಕರ್ತೆ ಹಿ ಹೋ, ಕಿಸ್ಕೋ ಜಗಾನೆ ಕೆ ಲಿಯೆ. ಸೇವಾ ಎದಕ್ಕೆ ಮಾಡ್ತೀರಿ?
ಯಾರನ್ನು ಎಚ್ಚರಿಸ್ಲಿಕ್ಕೆ ಸೇವೆ ಮಾಡ್ತೀರಿ? ಬಾಬಾ ಹೇಳ್ತಾರೆ ಅಜ್ಞಾನ ನೀಂದ್ ಸೆ ಜಗಾನ. ರಾತ್ರಿ ಬೆಳತನೆ ಎಚ್ಚರವಾಗಿರೋದಲ್ಲ, ಅಜ್ಞಾನದ ನಿದ್ರೆನಲ್ಲಿ ಏನು ಕೂತಿದ್ದೀರಲ್ಲ, ಅಜ್ಞಾನ ನಿದ್ರೆ ಅಂದ್ರೇನು? ಆತ್ಮ ಅಂತ ಮರೆತುಬಿಟ್ಟು ನಾನು ದೇಹಕ್ಕಾಗಿಯೇ ಎಲ್ಲ ಮಾಡ್ಕೋತ ಕೂತಿದ್ದಾರಲ್ಲ, ಅದು ಅಜ್ಞಾನ ಅಂತ ಹೇಳ್ತಾರೆ ಬಾಬಾ. ಅದರಿಂದ ಏನು ಮಾಡಬೇಕು? ಅವರನ್ನು ಎಚ್ಚರಿಸಬೇಕು. ಜಾಗರಣ್ ಕರಾನ, ಜಾಗೃತಿ ದಿಲಾನ, ಯಹಿ ಆಪ್ಕಿ ಸೇವಾ ಹೇ. ಅವರನ್ನು ಜಾಗೃತ ಮಾಡಬೇಕು, ಇದೇ ನಿಮ್ಮ ಸೇವೆಯಾಗಿದೆ. ಬಾಬಾ ಹೇಳ್ತಾರೆ ತೋ ಯಹ ಜಾಗರಣ್ ಸೇವಾ ಕಿ ನಿಶಾನಿ ಹೇ. ಎಬ್ಸೋದು, ಜಾಗರಣ ಮಾಡೋದು ಅಂದ್ರೇನು? ಸೇವೆಯ ನಿಶಾನೆ. ತೋ 4 ಹಿ ಸಬ್ಜೆಕ್ಟ್ ಆಗೈನ. ಅವತ್ತು ಒಂದೇ ದಿನ ಅವ್ರೇನು ಮಾಡ್ತಾರೆ? 4 ವಿಷಯಗಳನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಸಿರ್ಫ್ ರೂಪ್ ರೇಖಾ ಉನ್ಹೋನೆ ಸ್ಥೂಲ್ ರೂಪ್ ಮೇ ಬದಲ್ ದಿ ಹೇ. ನಾವು ಸೂಕ್ಷ್ಮದಲ್ಲಿ ಮಾಡ್ತಿರ್ತೀವಿ, ಇಡೀ ಸಂಗಮ ಯುಗದಲ್ಲಿ ನಾವು ಮಾಡ್ತಿರ್ತೀವಿ. ಅವರು ಒಂದೇ ದಿನ ಶಿವರಾತ್ರಿ ಒಳಗೆ ಏನು ಮಾಡ್ತಾರೆ? ವಸ್ತುಗಳ ಮುಖಾಂತರ 4 ವಿಷಯಗಳನ್ನು ಮಾಡ್ತಾರೆ. ಗುಹ್ಯ ರಹಸ್ಯ ಧಾರಣ ಕರ್ನೆ ಕಿ ದಿವ್ಯ ಬುದ್ಧಿ ತೋ ಹೈ ಹಿ ನಹಿ. ಗುಹ್ಯವಾಗಿ, ರಹಸ್ಯವಾಗಿ ನೆನಪು ಮಾಡಿ ಎಲ್ಲವನ್ನ ಧಾರಣೆ ಮಾಡ್ಕೊಳ್ತಕ್ಕಂಥ ಶಕ್ತಿಯವ್ರಿಗೆ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಭಕ್ತ ಬುದ್ಧಿ ಮಹೀನ್ ಬುದ್ಧಿ ನಹಿ ಹೋತಿ. ಭಕ್ತ ಬುದ್ಧಿ ಮಹೀನ ಬುದ್ಧಿ ಆಗೋದಿಲ್ಲ. ಮಹೀನ ಬುದ್ಧಿ ಅಂದರೆ ಸೂಕ್ಷ್ಮ ಬುದ್ಧಿ. ಏನು ಮಾಡಿದ್ರು? ವಸ್ತುಗಳನ್ನು ತಗೊಂಡು ಹೋಗಿ ಅದನ್ನು ಉತ್ಸವ ಮಾಡ್ತಾರೆ ಹೊರತು ಮನಸ್ಸಿನಿಂದ, ಭಾವದಿಂದ, ಬುದ್ಧಿಯಿಂದ ಮಾಡೋದಿಲ್ಲ ಅಂತಾರೆ ಬಾಬಾ. ಭಕ್ತ ಬುದ್ಧಿ ಕೋ ಬಾಪ್ ದಾದಾ ಮೋಟಿ ಬುದ್ಧಿ ಕೇತೆ ಹೇ. ಭಕ್ತರಿಗೆ ಏನಂತ ಹೇಳ್ತಾರೆ ಬಾಬಾ? ಮೋಟಿ ಬುದ್ಧಿ. ಬ್ರಹ್ಮ ಬಾಪ್ ಕೆ ಬೋಲ್ ಸುನೆ ಹೇ ನಾ, तो यह भी भक्त बुद्धि महीनता को नहीं ग्रहण कर सकते. इसलिए स्थूल रूप साधारण रूप दे दिया है. ಅದಕ್ಕೆ ಬ್ರಹ್ಮನನ್ನೇನು ಮಾಡಿದ್ದಾರೆ? 4 ಮುಖ ಇಟ್ಟು ಕೂಡಿಸ್ಬಿಟ್ಟಿದ್ದಾರೆ, ಅದನ್ನು ಸ್ಥೂಲ ರೂಪದಲ್ಲಿ ಇಟ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಫಿರ್ ಭಿ ಭಕ್ತೋಂ ಕೆ ಊಪರ್ ಭಿ ಭಗವಾನ್ ಖುಷ್ ಹೋತೆ ಹೇ ಕ್ಯೋ. ಅಷ್ಟೆಲ್ಲ ಇಟ್ಟು ವಸ್ತುಗಳ ಮುಖಾಂತರ ಅವರು ಭಕ್ತಿ ಮಾಡಿದ್ರು ಕೂಡ ಬಾಬಾ ಏನು ಮಾಡ್ತಾರೆ? ಭಕ್ತರನ್ನು ನೋಡಿ ಖುಷಿ ಆಗ್ತಾರೆ. ಯಾಕೆ? ಫಿರ್ ಭಿ ठगत बनने से तो बच गए ना. ठगत से भक्त बनना अच्छा ही है. जो सच्चे भक्त होते हैं वह ठगत नहीं होते हैं, वह भावना वाले होते हैं. और सदा ही सच्चे भक्तों की यह निशानी होगी कि जो संकल्प करेंगे उसमें ದೃಢ रहेंगे. ಅದಕ್ಕೆ ಭಕ್ತರಲ್ಲಿರೋ ಕೆಲವರು ಠಗತ್ತಿರ್ತಾರೆ, ಅಂದರೆ ತೋರಿಕೆಗೋಸ್ಕರ ಮಾಡೋರು ಇರ್ತಾರೆ. ಇನ್ನು ಕೆಲವರು ನಿಜವಾದ ಭಕ್ತರು ಇರ್ತಾರೆ. ನಿಜವಾದ ಭಕ್ತರಲ್ಲಿ ಹೆಸರು ಯಾರು ಅದಾವು? ಮೀರಾಂದಿದೆ, ನಾರದಿಂದೆ, ಅಕ್ಕಮಹಾದೇವಿಯವರೆಲ್ಲ ನಿಜವಾದ ಭಕ್ತಿ ಮಾಡಿ ಈಗೇನು ಮಾಡ್ತಾರೆ ಭಕ್ತಿ? ಅವ್ರು ನೋಡ್ಲಂತ ಮಾಡೋದು, ಇವ್ರು ನೋಡ್ಲಂತ ಮಾಡೋದು, ಅವ್ರು ಬೈತಾರಂತ ಮಾಡೋದು, ಚಲೋ ಮತ್ತು ದೇವ್ರ ಸಿಟ್ಟಿಗೆ ಇರ್ತಾನಂತ ಹೇಳಿ ಮಾಡೋದು, ಇವೆಲ್ಲ ಏನು? ಸುಳ್ಳು ಆಚರಣೆಗಳಿವೆಲ್ಲ. ಆದರೆ ಭಕ್ತರು ಹಾಗೆಲ್ಲ ಮಾಡೋದಿಲ್ಲ. ಅವರು ನಿಜವಾದ ಭಕ್ತರು ಏನು ಮಾಡ್ತಾರೆ? ಮನಸ್ಸಿನಿಂದ ಮಾಡ್ತಾರೆ. ವಸ್ತುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. ಬಾಬಾ ಹೇಳ್ತಾರೆ, इसलिए भक्तों से भी बाप का स्नेह है. भक्तर जोड़ीनो ತಂದೆಯ ಸ್ನೇಹ ಇದೆ. फिर भी आपके यादगार की द्वापर से परंपरा तो चला रहे हैं. और विशेष इस दिन जैसे आप लोग यहाँ संगम युग पर बार बार समर्पण समारोह मनाते हो, अलग अलग भी मनाते हो, ऐसे ही आपके इस फंक्शन का भी यादगार वह स्वयं को समर्पण नहीं करते, लेकिन बकरे को करते हैं, बलि चढ़ा देते हैं. वैसे तो बाप दादा भी हंसी में कहते हैं कि यह मैं पन का समर्पण हो, तब समर्पण अर्थात
ಸಂಪೂರ್ಣ ಬನೋ. ಬಾಬಾ ಹೇಳ್ತಾರೆ, ನಾವು ಇಲ್ಲಿ ಸಂಗಮ ಯುಗದಲ್ಲಿ ನಮ್ಮ ಲೌಕಿಕ ಜೀವನವನ್ನು ಏನು ಬಲಿ ಕೊಟ್ಟು ಬಾಬಾ ನೆನಪು ಮಾಡ್ತೀವೋ, ಇದೇ ಯಾದ್ಗಾರದಲ್ಲಿ ಅವ್ರು ಏನು ಮಾಡ್ತಾರೆ, ಏನು ಬಲಿ ಕೊಡ್ತಾರೆ? ಕುರಿ ಬಲಿ ಕೊಡ್ತಾರೆ. ಕುರಿಯನ್ನೇ ಯಾಕೆ ಬಲಿ ಕೊಡ್ತಾರೆ? ಅದು ಮೇ ಮೇ ನಾನು 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 ಅಂತ ಉದುರ್ತಿರ್ತದಲ್ಲ, ಅದಕ್ಕೆ ಏನು ಮಾಡಿದ್ದಾರೆ ಯಾದ್ಗಾರ್ನಲ್ಲಿ, ಅದನ್ನೇ ಬಲಿ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ನಗು ಬರ್ತದೆ ದಾದಾಗಿಬ್ರಿಗೂ ಹೇಳ್ತಾರೆ. ಅದು ಮೇ ಮಾಡ್ತೈತಲ್ಲ, ಅದನ್ನು ಸಮರ್ಪಣೆ ಮಾಡುವುದರ ಸಲುವಾಗಿ ಅದನ್ನು ಬಲಿ ಕೊಡ್ತಾರೆ. ಬಾಪ್ ಸಮಾನ್ ಬನೋ, ಜैसे ಬ್ರಹ್ಮಾ ಬಾಪ್ ನೆ ಪೆಹ್ಲಾ ಕದಮ್ ಕ್ಯಾ ಉಠಾಯ. ಬಾಪ್ ಸಮಾನ್, ತಂದೆ ಸಮಾನ ಆಗಬೇಕು. ಹೇಗೆ ಬ್ರಹ್ಮ ತಂದೆ ಮೊದಲು ಯಾವ ಹೆಜ್ಜೆಯನ್ನು ತಗೊಂಡ್ರು? ಮೇ ಔರ್ ಮೇರಾಪನ್ ಕಾ ಸಮರ್ಪಣ್ ಸಮಾರೋಹ ಮನಾಯ. ನಾನು ನನ್ನದು ಅನ್ನೋದನ್ನು ಮೊದಲು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಮೇ के बजाय सदा नेचुरल भाषा में, साधारण भाषा में भी बाप शब्द ही सुना. ಅವ್ರೇನು ಮಾಡಿದ್ರು? ನಾನು ಹೇಳಿಕತ್ತೀನಿ, ನಾನು ಮಾಡಕತ್ತೀನಿ ಅಂತೆಂದು ಹೇಳಿಲ್ಲ. ಅದಕ್ಕೆ ಮುರಳಿನಲ್ಲೇನಿತ್ತು, ಬಾಪ್ ದಾದಾ ಬೋಲೆ, ಬಾಪ್ ದಾದಾ ಬೋಲೆ, ಬಾಪ್ ದಾದಾ ಬೋಲೆ ಅಂತ ಒತ್ತಿ ಯಾಕೆ ಹೇಳ್ತಾರೆ? ಬಾಬಾ ಹೇಳ್ತಾರೆ ಯಾಕಂತಂದರೆ ಬುದ್ಧಿ ಯಾರ ಕಡೆ ಹೋಗಬೇಕು? ಬಾಬಾನ ಕಡೆ ಹೋಗ್ಬೇಕು. ಇಲ್ಲಿ ಕೂತ್ ಹೇಳೋರ ಕಡೆ ಹೋಗಬಾರ್ದು. ಬ್ರಹ್ಮ ಬಾಬಾನು ಕೂಡ ಏನು ಮಾಡಿದರು? ತಮ್ಮ ಕಡೆ ಮಕ್ಕಳನ್ನು ತಮ್ಮ ಕಡೆ ಸೆಳೆತಿಸ್ಕೊಳ್ಳಿಲ್ಲ ಅವರು. ಯಾರ ಕಡೆ? ಬಾಬಾನ ಕಡೆ ಕನೆಕ್ಟ್ ಮಾಡಿಸಿದ್ರು ಅವರು. ಅದು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಪ್ ಶಬ್ದ ಹಿ ಸುನಾ, ಮೈ ಶಬ್ದ ನಹಿ. ಎಂದೂ ಕೂಡ ನಾನು ಅನ್ನೋ ಶಬ್ದ ಹೇಳಿಲ್ಲ, ಬಾಬಾ 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 ಅಂಥೇಳಿ. ಮೇ ಕರಹ ಹೂ ನಹಿ. ಅವ್ಯಕ್ತ ಮುರಳಿನಲ್ಲಿ ಸ್ವತಃ ಶಿವಬಾಬಾನೇ ಬಂದರೂ ಕೂಡ ಶಿವಬಾಬಾ ನಾನು ಹೇಳ್ತೀನಿ ಅಂತ ಎಲ್ಲೂ ಬಂದಿಲ್ಲ. ಬಾಬಾ ಬೋಲೆ, ಬಾಪ್ ದಾದಾ ಬೋಲೆ ಅಂತಲೇ ಇರ್ತದಲ್ಲ. ಮೇ ಕರಹ ಹೂ ನಹಿ, ನಾನು ಮಾಡ್ತಿದ್ದೀನಿ ಅಂತ ಇಲ್ಲ, ಬಾಬಾ ಕರಾ ರಹಾ ಹೇ. ಯಾರು ಮಾಡಿಸಿದ್ದಾರೆ? ಬಾಬಾ ಮಾಡಿಸ್ತಿದ್ದಾರೆ. ಬಾಬಾ ಚಲಾ ರಹಾ ಹೇ. ಯಾರು ನಡೆಸ್ತಿದ್ದಾರೆ? ಬಾಬಾ ನಡೆಸ್ತಿದ್ದಾರೆ. ಮೇ ಕೇತಾ ಹೂ ನಹಿ, ನಾನು ಹೇಳಿಕತ್ತಿದ್ದೀನಿ ಅಲ್ಲ, बाबा कहता है, हद के कोई भी व्यक्ति या वैभव से लगाव यह मेरापन है. ಬಾಬಾ ಹೇಳ್ತಾರೆ, ಹದದ ಯಾವುದೇ ವ್ಯಕ್ತಿ ಅಥವಾ ವೈಭವದಲ್ಲಿ ಸಿಕ್ಕೋಬೇಡಿ ಅಂತಾರೆ ಬಾಬಾ. ಅದು ಲಗಾವ್ ಅಂದರೆ ಅದು ಮೇರಾಪನ್ ಬಂದುಬಿಡ್ತದೆ. तो मेरेपन को और मैंपन को समर्पण करना, इसको ही कहते हैं बलि चढ़ना. ಬಲಿ ಆಗೋದಂದ್ರೆ ಏನರ್ಥ? ಹೋಗಿ ಬೆಂಕಿಯಾಗಿ ಬಿದ್ದೆ, ಹೋಗಿ ನೀರಾಗಿ ಮುಳುಗದೆ ಅವಲ್ಲ. ಬುದ್ಧಿಶಕ್ತಿಯಿಂದ ಏನು ಮಾಡಬೇಕು? ಇದು ಎಲ್ಲ ನಿಂದು, ನಾನೇನೋ ನಿಮಿತ್ತ ಮಾತ್ರ, ನಾನು ಸೇವಾಧಾರಿ. बलि चढ़ना अर्थात महाबली बनना. तो यह समर्पण होने की निशानी है. तो बनाया अच्छा है ना. भक्तों को आप भी दिल से शाबाश तो देते हो ना, फिर भी आप सबके भक्त हैं. ಅವರೆಲ್ಲ ಏನಿದ್ದಾರೆ? ನಿಮ್ಮ ಭಕ್ತರಿದ್ದಾರೆ. ಏನು ಮಾಡಬೇಕು ಭಕ್ತರಿಗೆ? ನಾವು ತಥಾಸ್ತು, ಇಷ್ಟೇ ನಮ್ಮ ಕೆಲಸ. ಏನಿದೆ ನಮ್ಮ ಕೆಲಸ? ತಥಾಸ್ತು. ಅದಕ್ಕೆ ದೇವಿ ದೇವತೆಗಳ ಕೈ ಹೇಗಿರ್ತದೆ? ಅವರೆಂದರೆ ನೀ ಹಿಂಗಿದಿ ನಿನಗ್ಯಾಕೆ ಕೊಡಲಿ, ನಿನಗ್ಯಾಕೆ ಮಾಡಲಿ ಅಂತಾರೆ. ಎಂಥ ದುಷ್ಟ ರಾಕ್ಷಸನು ಕೂಡ ತಪಸ್ಸು ಮಾಡಿದರೆ ಏನು ಮಾಡಿದ್ರು? ಮೊದಲು ಕೊಡೋದು, ಮುಂದಿಂದು ವಿಚಾರ. ಇವ ಹಿಂಗಿದಾನೆ, ಇವನಿಗೆ ಯಾಕೆ ಕೊಡಲಿ, ಇವತ್ತು ಪುರುಷಾರ್ಥ ಮಾಡಿಲ್ಲ, ಚಂದಾಗಿ ಪೂಜಾ ಮಾಡಿಲ್ಲ ಅನ್ನಂಗಿಲ್ಲ. ಕೈ ಯಾವಾಗಲೂ ಏನಿರ್ತದೆ? ದೇವಿ ದೇವತೆ ದೇನ. ಬಾಬಾ ಹೇಳ್ತಾರೆ, हमारे भक्त हैं या समझते हो कि यह बाप दादा के भक्त हैं. ಇವ್ರು ನನ್ನ ಭಕ್ತರಲ್ಲ, ಬಾಪ್ ದಾದಾಗ ಅವ್ರ ಭಕ್ತ ಅಂತ ಏನು ತಿಳ್ಕೊಂಡಿದ್ದೀರೇನು? ಬಾಪ್ ಕೆ ಭಿ ಹೇ, ಆಪ್ ಕೆ ಭಿ ಹೇ. ಅವ್ರ ಭಕ್ತರು, ಬಾಬಾನ ಭಕ್ತರು ಇದ್ದಾರೆ, ನಿಮ್ಮ ಭಕ್ತರು ಇದ್ದಾರೆ. ಶಿವಬಾಬಾನು ಪೂಜೆ ಮಾಡ್ತಾರೆ, ದೇವಿ ದೇವತೆಗಳನ್ನು ಪೂಜೆ ಮಾಡ್ತಾರೆ. बाप के भी हैं, आप के भी हैं. जैसे कहते हो हमारा राज्य आने वाला है, तख्त पर तो एक लक्ष्मी नारायण बैठेंगे.
ಸಿಂಹಾಸನದಲ್ಲಿ ಲಕ್ಷ್ಮೀನಾರಾಯಣ ಮಾತ್ರ ಕೂಡ್ತಾರೆ. ಏಕ್ ಸಮಯ ಪರ್ ತೋ ಏಕ್ ಹಿ ತಖ್ತ್ ನಶೀನ್ ಹೋಂಗೆ ನಾ, ಒಂದು ಸಮಯದಲ್ಲಿ ಅವರೇ ಕೊಡೋರಲ್ಲ, ಅವ್ರದ್ದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತದೆ ಗದ್ದಿ. ಲೇಕಿನ್ ಫಿರ್ ಭಿ ಆಪ್ ಲೋಗ್ ಕ್ಯಾ ಕಹೆಂಗೆ, ಆಧಾ ಕಲ್ಪ ಹಮಾರ ರಾಜ್ಯ ಹೇ. ಮತ್ತೇನು ಹೇಳ್ತೀವಿ, ತಖ್ತ ಏನೋ ಅವ್ರದ್ದೇ, ಸಿಂಹಾಸನದ ಯಾರ್ದು ಲಕ್ಷ್ಮೀನಾರಾಯಣರದ್ದೇ, ಆದರೆ ನಾವೇನು ಹೇಳ್ತೀವಿ, ನಮ್ಮ ರಾಜ್ಯ ಅಂತಲೇ ಹೇಳ್ತೀವಿ. ऐसे नहीं कहेंगे कि ಲಕ್ಷ್ಮೀ ನಾರಾಯಣ का ರಾಜ್ಯ ಹೇ. ಲಕ್ಷ್ಮೀನಾರಾಯಣ ಇಬ್ಬರು ಹೋಗಿ ಕೂತ್ಕೊಂಡು ಏನು ಮಾಡ್ತಾರಲ್ಲ, ಅವ್ರ ಕೆಳಗಡೆ ಏನು ಬೇಕು, ಪ್ರಜೆಗಳು ಬೇಕು. ಅವಾಗ ಅದೇನು ಅನಿಸ್ಕೊಳ್ತದೆ, ರಾಜ್ಯ ಅನಿಸ್ಕೊಳ್ತದೆ. ಬಾಬಾ ಹೇಳ್ತಾರೆ, ಹಮಾರ ಕಹೆಂಗೆ ನಾ ಐಸೆ ಹಿ ಜೋ ಬಾಪ್ ಕೆ ಭಕ್ತ್ ವಹ ಆಪ್ ಕೆ ಭಿ ಭಕ್ತ ಹೇ. ತಂದೆಯ ಭಕ್ತರು ಅಂತಂದರೆ ನಿಮ್ಮ ಭಕ್ತರು ಆಗಿದ್ದಾರೆ. ಸಾಕ್ಷಿ ಹೋಕರ್ ದೇಖೋ ತೋ ಬಹುತ್ ಮಜಾ ಆಯೇಗ. ಸಾಕ್ಷಿಯಾಗಿ ನೋಡ್ರಿ ಮಜಾ ಆಗ್ತದೆ, ಮಜಾ ಬರ್ತದೆ ಅಂತಾರೆ ಬಾಬಾ. ಸಿನಿಮಾ ನೋಡ್ತಿರ್ತೀವಿ, ಅದು ನಮ್ಮದು ಅನಿಸ್ತೈತೇನು, ಎಂಜಾಯ್ ಮಾಡ್ತೀವಲ್ಲ. ಅದು ಏನಂತ ಎಂಜಾಯ್ ಮಾಡ್ತೀವಿ, ಅದೊಂದು ನಾಟಕ ಐತಿ ಅಂತ ಸಾಕ್ಷಿಯಾಗಿ ನೋಡೋದ್ರಿಂದ ಅಲ್ಲಿ ನಾವು ಎಂಜಾಯ್ ಮಾಡ್ತೀವಿ. ಎಷ್ಟು ಚಂದ ಆ್ಯಕ್ಟಿಂಗ್ ಮಾಡ್ತಾ ನೋಡು. ಇಲ್ಲೇನು ಮಾಡಕತ್ತೀವಿ ನಾವೆಲ್ಲರೂ ಏನು ಮಾಡ್ತೀವಿ, ನಾವು ಪಾತ್ರನೇ ಮಾಡ್ಲಿಕ್ಕತ್ತೀವಿ. ಇದನ್ನು ಸಾಕ್ಷಿಯಾಗಿ ನೋಡಿ ಮಜಾ ಆಯೇಗ ಅಂತ ಹೇಳ್ತಾರೆ ಬಾಬಾ. ಹಮ್ ಕ್ಯಾ ಕರ್ ರಹೇ ಹೇ ಅವ್ರ ಹಮಾರ ಭಕ್ತ ಕ್ಯಾ ಕರ್ ರಹೇ ಹೇ. ಇಲ್ಲಿ ಭಾಳ ಮಜಾ. ನಾವೇನು ಮಾಡ್ಲಿಕ್ಕತ್ತೀವಿ, ನಮ್ಮ ಭಕ್ತರು ಏನು ಮಾಡ್ಲಿಕ್ಕತ್ತಿದ್ದಾರೆ. ಶ್ರಾವಣ ಶುರು ಆಗ್ತದೆ, ಶ್ರಾವಣ ಶುರುವಾದಾಗ ಏನು ಮಾಡ್ತಾರೆ, 3 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಏನೇನೋ ಮಾಡ್ತಾರೆ. ನಾವೇನು ಮಾಡಕತ್ತೀವಿ, ಏನು ಮಾಡ್ಬೇಕು ನಾವು, ನಮ್ಮ ಭಕ್ತರು 3 ಗಂಟೆ 4 ಗಂಟೆಗೆ ಎದ್ದು ಪೂಜೆ ಮಾಡ್ತಾರಂತಂದರೆ ನಾವು ಯಾವಾಗ ಹೇಳಬೇಕು, ಅವ್ರಿಗಿಂತ ಮೊದಲು ಹೇಳ್ಬೇಕು, ಅವ್ರು ಎದ್ದ ಮೇಲೆ ಹೇಳ್ಬೇಕು. ಅವ್ರಿಗೆ ಕೊಡೋಕೆ ರೆಡಿ ಆಗ್ಬೇಕಲ್ಲ ನಾವು, ಅವ್ರಿಗಿಂತ ಮೊದಲೇ ಎದ್ದು ಕೊಡ್ಬೇಕಲ್ಲ ಕೊಡಲಿಕ್ಕೆ. ಅದಕ್ಕೆ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಹುತ್ ಮಜಾ ಆಯೇಗ. ನೋಡ್ರಿ ನೀವೇನು ಮಾಡಾಕತ್ತೀರಿ, ಅವ್ರು ಏನು ಮಾಡ್ತಿದ್ದಾರೆ. हम क्या कर रहे हैं और हमारे भक्त क्या कर रहे हैं. प्रैक्टिकल क्या है और यादगार क्या है. ಇದು ನಾವಿಲ್ಲಿ ಮಾಡ್ತಿರೋದು ಪ್ರಾಕ್ಟಿಕಲ್. ನಾವಿಲ್ಲಿ ಏನು ಮಾಡ್ತೀವಿ, ನಮ್ಮದೇ ಯಾದ್ಗಾರ್ ಅವ್ರು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ನೀವು ಹೆಂಗೆ ಮಾಡ್ತೀರಾ, ಅವ್ರು ಹೆಂಗೆ ಮಾಡ್ತಾರೆ. ನಾವಿಲ್ಲಿ ಏನೂ ಇಲ್ಲ, ಬಂದು ಸುಮ್ಮನೆ ಕೂತ್ಕೊಂಡು ಬಾಬಾ ನೆನಪು ಮಾಡ್ತೀವಿ. ಅವರು ಏನೇನೋ ಹಿಡ್ಕೊಂಡು ಹೋಗ್ತಾರೆ, ನಾವು ಆರಾಮಾಗಿ ಕೈ ಬೀಸ್ಕೊಂಡು ಬರ್ತೀವಿ, ಏನೂ ತೊಗೊಂಡು ಬರೋದಿಲ್ಲ. ಹೌದಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ. ನೋಡ್ರಿ ಎಷ್ಟು ಮಜಾ ಇದೆ. फिर भी बाप दादा भक्तों को एक बात की ऑफरिंग देते हैं. ಆದರೂ ಬಾಪ್ ದಾದಾ ಭಕ್ತರಿಗೆ ಒಂದು ಆಫರ್ ಮಾಡ್ತಾರೆ ಒಂದು ಮಾತಿನಲ್ಲಿ. ಏನು, किसी भी रूप से भारत में व हर देश में उत्साह की लहर फैलाने के लिए उत्सव बनाए तो अच्छे है ना. ಬಾಬಾ ಹೇಳ್ತಾರೆ, ಭಕ್ತಿನೇ ಮಾಡಲಿ ಏನೇ ಮಾಡಲಿ, ಆದ್ರೂ ಕೂಡ ಇಲ್ಲಿ ಭಾರತ ದೇಶ ಆಗಿರ್ಬೋದು, ಬೇರೆ ದೇಶ ಖುಷಿಯ ಒಂದು ವಾತಾವರಣ ಹರಡಿಸ್ತಾರೆ ಅಂತಂದರೆ ಅದು ಒಳ್ಳೆಯದೇ ಇಲ್ಲ ಅಂತಾರೆ ಬಾಬಾ. ಚಾಹೆ 2 दिन के लिए हो या 1 दिन के लिए हो, लेकिन उत्साह की लहर तो फैल जाती है. ಹಬ್ಬ, ಉತ್ಸಾಹ, ಉತ್ಸವ ಅಂದ್ರೇನು, ಉತ್ಸಾಹ ಖುಷಿಯನ್ನು ಹೆಚ್ಚಿಸುವಂಥದ್ದು ಉತ್ಸವ. ಅದು ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ, ಅದು ಒಳ್ಳೆಯದೇ ಇಲ್ಲ ಅಂತಾರೆ ಬಾಬಾ. इसलिए उत्सव कहते हैं. फिर भी अल्पकाल के लिए विशेष रूप से बाप के तरफ मेजॉरिटी का अटेंशन तो जाता है. ಬಾಬಾ ಹೇಳ್ತಾರೆ, ಸ್ವಲ್ಪ ಸಮಯಕ್ಕಾದ್ರೂ ವಿಶೇಷ ರೂಪದಿಂದ ಬಾಬಾರವ್ರ ಕಡೆ ಏನಾಗ್ತದೆ, ಸ್ವಲ್ಪ ಅಟೆನ್ಷನ್ ಹೋಗ್ತದೆ ದೇವರು ಅಂಥೇಳಿ. तो सुना शिवरात्रि का महत्व क्या है. यह तो है दिन का महत्व, लेकिन आपको क्या करना है. ನಮಗೆ ಬಂದರು ಬಾಬಾ. ಇಲ್ಲಿ ತನಕ ಹೇಳಿದ್ದು ಆ ಶಿವರಾತ್ರಿ ದಿನದ ಮಹತ್ವ ಹೇಳಿದರು ಬಾಬಾ. ಈಗ ನೀವೇನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ವಿಶೇಷ ದಿನ ಪರ್ ಕ್ಯಾ ವಿಶೇಷ ಕರೆಂಗೆ. ಶಿವರಾತ್ರಿ ಅನ್ನೋದು ಬಹಳ ವಿಶೇಷ ದಿನ. ವಿಶೇಷ ದಿನದಲ್ಲಿ ನೀವೇನು ಮಾಡ್ತೀರಾ. झंडा लहराएगा वह तो देखेंगे, पिकनिक करेंगे, गीत गाएंगे, बस. झंडा ಹಾರಿಸ್ತೀರಾ, ಹಾಡು ಹೇಳ್ತೀರಾ, ಪಿಕ್ನಿಕ್ ಮಾಡ್ತೀರಾ, ಯಹಿ ಕರೆಂಗೆ. ಬನಾನಾ ತೋ ಅಚ್ಚಾ ಹೇ, ಮಾಡ್ರಿ,
ಆಚರಣೆ ಮಾಡೋದು ಒಳ್ಳೆಯದೇ. ಆಯೇ ಹಿ ಹೋ ಮೌಜ್ ಕರ್ನೆ ಕೆ ಲಿಯೆ, ಇಲ್ಲಿ ಬಂದಿದ್ದೆ ನಾವು ಯಾತಕ್ಕಾಗಿ? ಮಜಾ ಮಾಡೋಕ್ಕೆ. ಬಾಬಾ ಹೇಳ್ತಾರೆ, आजकल तो रुत भी लेते हैं और फिर छोड़ भी देते हैं. जैसे भक्ति में कोई सदा काल के लिए रुत लेता है और कोई में हिम्मत नहीं होती है, तो एक मास के लिए, एक दिन के लिए या थोड़े समय के लिए लेते हैं, फिर वह रुत छोड़ देते हैं. आप तो ऐसे नहीं करते हो ना? ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ? ವೃತ ಹಿಡಿದಿರ್ತಾರೆ. ವೃತ ಉಪವಾಸ ಮಾಡ್ತಾ ಮಾಡ್ತಾ ಏನಾಗ್ತದೆ? ಏನೋ ಹಸಿವಾಗ್ತದೆ, ಏನೇನೋ ಆಗ್ತದೆ, ಬಿಟ್ಬಿಡ್ತಾರೆ. ನೀವೇನು ಮಾಡಾಕ್ತೀರಂತಾರೆ ಬಾಬಾ. ಬಾಬಾ ಕೇಳ್ತಾರೆ, ಅವ್ರಿಗೆ ಶಕ್ತಿ ಇಲ್ಲ ಅಂದರೆ ಏನು ಮಾಡ್ತಾರೆ? ವೃತವನ್ನು ಬಿಟ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಆಪ್ ತೋ ಐಸೆ ನಹಿ ಕರ್ತೆ ಹೋ ನಾ, ನೀವಂತ ಹೀಗೆ ಮಾಡೋದಿಲ್ಲಲ್ಲ. ಮಧುಬನ್ ಮೇ ತೋ धरनी पर पाँव नहीं है, और फिर जब विदेश में जाएंगे तो धरनी पर आएंगे या ऊपर ही रहेंगे. ಬಾಬಾ ಕೇಳ್ತಾರೆ, ಮಧುಬಂದಲ್ಲಿ ಬಂದಾಗ ಹೆಂಗಿರ್ತೀರಿ ನೀವು? ಭೂಮಿ ಮೇಲೆ ಇರೋದೇ ಇಲ್ಲ. ಯಾಕೆ? ಅಷ್ಟು ಖುಷಿ ಇರ್ತದಲ್ಲಿ. ಮತ್ತು ನಿಮ್ಮ ದೇಶಕ್ಕೆ ಹೋದ್ಮೇಲೆ ಹೆಂಗಿರ್ತೀರಿ? पाँव नहीं है, और फिर जब मधुबन में तो धरनी पर पाँव नहीं है, और फिर जब विदेश में जाएंगे तो धरनी पर आएंगे या ऊपर ही रहेंगे. सदा ऊपर से नीचे आकर कर्म करेंगे या नीचे रहकर कर्म करेंगे ಅಂತ ಕೇಳ್ತಾರೆ ಬಾಬಾ. ಯಾವಾಗಲೂ ಮೇಲಿಂದ ಕೆಳಗಡೆ ಬಂದು ಕರ್ಮ ಮಾಡ್ತಿರೋ ಅಥವಾ ಕೆಳಗೆ ಇದ್ದೇನೆ ಕರ್ಮ ಮಾಡ್ತಿರೋ? ಏನಿದ್ರ ಅರ್ಥ? ಯಾವಾಗಲೂ ಎಲ್ಲಿರಬೇಕು? ಮೇಲೆ ಇರಬೇಕು. ಕರ್ಮ ಮಾಡುವಾಗಷ್ಟೇ ಕೆಳಗೆ ಬರಬೇಕು, ಕರ್ಮ ಮುಗಿದ ತಕ್ಷಣ ಮೇಲೆ ಹೋಗಬೇಕು. ಹಿಂಗಿರ್ಬೇಕಲ್ಲ. ಆದರೆ ನೀವು ಯಾವಾಗಲೂ ಕೆಳಗೆ ಇದ್ದೇ ಕರ್ಮ ಮಾಡ್ತೀರೇನು? ಅದರ ಅರ್ಥ ಏನು? ದೇಹಭಾನದಲ್ಲಿ ಇದ್ಕೊಂಡೇ ಕರ್ಮ ಮಾಡ್ತೀರೇನು? ಹಂಗೆ ಮಾಡಿದ್ರೇನು? ಕೆಳಗಿದ್ದು ಕರ್ಮ ಮಾಡ್ದಂಗೆ. ಅದು ಮೇಲಿದ್ದ ಕರ್ಮ ಮಾಡೋದಂದ್ರೇನು? ನಾನು ಆತ್ಮ, ಶಿವಬಾಬಾ ನನ್ನ ಕಡೆಯಿಂದ ಮಾಡಿಸ್ತಿದ್ದಾರೆ ಅಂತ ಮಾಡೋದು. ಮೇಲಿಂದ ಕೆಳಗೆ ಬಂದು ಮಾಡ್ದಂಗೆ. ಬಹಳ ಅರ್ಥ ಇದೆ ಅಲ್ಲಿ. ಅದಕ್ಕೆ ಹೇಳ್ತಾರೆ ಬಾಬಾ, ಸ್ಥಿತಿ ಬೇಕು. ಸದಾ ऊपर से नीचे आकर कर्म करेंगे या नीचे रहकर कर्म करेंगे. ऊपर रहना अर्थात ऊपर की स्थिति में रहना. ಮೇಲಿರೋದು ಅಂದ್ರೆ ಏನರ್ಥ? ನಾನು ಆತ್ಮನ ಸ್ವಧರ್ಮದ ಸ್ಥಿತಿನಲ್ಲಿ ಇದ್ದುಕೊಂಡು ಕರ್ಮ ಮಾಡಬೇಕು. ಅದಕ್ಕೆ ಮಮ್ಮ ಏನು ಮಾಡ್ತಿದ್ರು? ಒಂದು ಸಾರ್ತಿ ಮಮ್ಮ ರಮೇಶ್ ಭಾಯಿ ಎಲ್ಲೋ ಹೊಂಟಿದ್ರಂತ. ಹೋಗೋ ಮುಂದಲ್ಲಿ ಒಂದೇನೋ ಬೋರ್ಡ್ ಹಾಕಿದ್ರಂತ. ಬೋರ್ಡ್ ಭಾಳ ಚಂದ ಇತ್ತಂತ. ರಮೇಶ್ ಭಾಯಿ ಕೇಳಿದ್ರಂತ, ಮಮ್ಮ ಆ ಬೋರ್ಡ್ ನೋಡಿದ್ರೇನು? ಅದು ಚಂದ ಅದ, ಹಾಗೆ ನಾವು ಹಾಕೋಣ ಅಂತ. ಅದಕ್ಕೆ ಮಮ್ಮ ಏನು ಹೇಳ್ತಾರಂತ, ಮಮ್ಮ ಕೆಲಸ ಮುಗಿದ ತಕ್ಷಣ ಇಲ್ಲಿ ಇರೋದಿಲ್ಲ, ಪರಮಧಾಮದಲ್ಲಿ ಇರ್ತಾರೆ ಅಂತ. ಕರ್ಮ ಮಾಡ್ಬೇಕಂತಂದಾಗ ಮಾತ್ರ ಮಮ್ಮ ಕೆಳಗಡೆ ಬರ್ತಾರೆ ಅಂತ ಹೇಳ್ತಿದ್ರಂತ. ಹಂಗಿಲ್ಲಿ ಬಾಬಾ ಹೇಳ್ತಾರೆ, ಮೇಲೆ ಇರೋದಂದ್ರೇನು? ಸ್ಥಿತಿ ಏನಿರಬೇಕು? ಶ್ರೇಷ್ಠ ಇರಬೇಕು. ऊपर कोई छत पर नहीं लटकना है. ऊपर अंत ಕೂಡಲೇ ಮ್ಯಾಲೆ ಅಳಿಗಾಡೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ऊंची स्थिति में स्थित हो. कोई भी साधारण कर्म करना अर्थात नीचे आना, लेकिन साधारण कर्म करते भी ಸ್ಥಿತಿ ऊपर ಅರ್ಥಾತ್ ऊंची हो. ಅದು ಎಂಥದೇ ಸಾಧಾರಣ ಕೆಲಸ ಇದ್ದರೂ ಕೂಡ ಬುದ್ಧಿ ಏನಿರಬೇಕು? ಸ್ಥಿತಿ ಶ್ರೇಷ್ಠ ಇರಬೇಕು. जैसे बाप भी साधारण तन लेता है, कर्म तो साधारण ही करेंगे. ಬಾಬಾ ಹೇಳ್ತಾರೆ, ಎಂಥ ಶಿವ ಬಾಬಾ ಎಂಥ ದೇಹ ತಗೊಳ್ತಾರೆ? ಪತಿತ ದೇಹ ತಗೊಳ್ತಾರೆ. ಪತಿತ ದೇಹ ತಗೊಂಡು ಕರ್ಮ ಎಂಥದ್ದು ಮಾಡ್ತಾರೆ? ಶ್ರೇಷ್ಠ ಕರ್ಮ ಮಾಡ್ತಾರೆ. जैसे आप लोग बोलेंगे वैसे ही बोलेंगे, वैसे ही चलेंगे. तो कर्म साधारण है, तन ही साधारण है, लेकिन साधारण कर्म करते भी स्थिति ऊंची रहती है. ऐसे आप बाबा ಹೇಳ್ತಾರೆ, ऐसे आपकी भी स्थिति सदा ऊंची हो.
जैसे आज के दिन को अवतरण का दिन कहते हो ना, तो रोज़ अमृत वेले ऐसे ही सोचो कि निंद्रा से नहीं, शांति धाम से कर्म करने के लिए ಅವತರಿತ್ ಹೂँ. ದಿನಾಲೂ ಈ ಸ್ಥಿತಿ ಇರಬೇಕು. ಏನು, ನಾನು ನಿದ್ದೆ ಮಾಡಿ ಎದ್ದೆ ಅಂತಲ್ಲ, ನಾನೀಗ ಮೇಲಿಂದ ಸೇವಾ ನಿಮಿತ್ತವಾಗಿ ಈ ದೇಹದಲ್ಲಿ ಅವತರಿತ ಆಗಿದ್ದೀನಿ ಅಂತ ಡೈಲಿ ಏನು ಮಾಡಬೇಕು, ಅಮೃತ ವೇಳೆಯಲ್ಲಿ ಸಂಕಲ್ಪ ಮಾಡಬೇಕು. ಅವ್ರು ರಾತ್ಕೋ ಕರ್ಮ ಕರ್ಕೆ ಮಲ್ಕೊಂಡಿದ್ದೀನಿ ಅಂತಲ್ಲ, ಶಾಂತಿ ಧಾಮೆ ಚಲೆ ಜಾವು. ನಮ್ಮ ಮನೆಗೆ ಹೆಂಗೆ ಡ್ಯೂಟಿ ಮಾಡಿ ನಾವು ಮನೆಗೆ ಹೋಗ್ತೀವಿ ಅಂತ ಬರ್ತೀವಲ್ಲ, ಹೌದಿಲ್ಲ? ಹಾಗೆ ಇಡೀ ದಿವಸ ಡ್ಯೂಟಿ ಮಾಡಿ ರಾತ್ರಿ ಮಲಗುವಾಗ ಎಲ್ಲಿ ಹೋಗೋದು? ನಮ್ಮ ಮನೆಗೆ ಹೋಗೋದು. ಬಾಬಾ ಹೇಳ್ತಾರೆ, अवतरण कहते हैं ऊपर की स्थिति से नीचे आते हैं, यह है ಅವತರಣ. ಅವತರಣ ಆಗೋದಂದ್ರೇನು? ಶ್ರೇಷ್ಠ ಸ್ಥಿತಿನಲ್ಲಿ ಇರೋದು. ಬಾಬಾ ಹೇಳ್ತಾರೆ, तो ऐसी स्थिति में रहकर कर्म करने से साधारण कर्म भी अलौकिक कर्म में बदल जाते हैं. जैसे दूसरे लोग भी भोजन खाते और आप कहते हो ಬ್ರಹ್ಮ ಭೋಜನ ಖಾತೆ ಹೇ. ಹೊರಗಡೆದವ್ರು ಏನು ಮಾಡ್ತಾರೆ? ಊಟ ಮಾಡ್ತೀವಿ ಅಂತಾರೆ, ನಾವು ಬ್ರಹ್ಮ ಭೋಜನ ಮಾಡ್ತೀವಿ ಅಂತೀವಿ. ಇಷ್ಟೇ ವ್ಯತ್ಯಾಸ. ಕೆಲಸ ಅದೇ. ಅವರು ಊಟ ಮಾಡ್ತಾರೆ, ನಾವೂ ಊಟ ಮಾಡ್ತೀವಿ, ಭಾವನೆ ಮಾತ್ರ ಬೇರೆ. ಬಾಬಾ ಹೇಳ್ತಾರೆ, ಚಲ್ತೆ ಹೋ ಲೇಕಿನ್ ಆ ಫರಿಸ್ತೆ ಕಿ ಚಾಲ್ ಚಲ್ತೆ, डबल लाइट स्थिति में चलते तो अलौकिक चाल अलौकिक कर्म हो गया. तो सिर्फ आज का दिन अवतरण का दिन नहीं, लेकिन संगम युग ही अवतरण दिवस है. ಶಿವರಾತ್ರಿ ದಿನ ಅಷ್ಟೇ ಪರಮಾತ್ಮ ಅವತರಿತ ಆದರು ಅಂತಲ್ಲ, ಇಡೀ ಸಂಗಮ ಯುಗದಲ್ಲಿ ಬಾಬಾ ಏನಾಗಿದ್ದಾರೆ? ಅವತರಣ ಆಗಿದ್ದಾರೆ. ಬಾಬಾ ಹೇಳ್ತಾರೆ, अच्छा चारों ओर के बच्चों को संगम युग के हर दिन के अवतरण दिवस की अविनाशी मुबारक हो. सदा बाप समान दाता और वरदाता बन हर आत्मा को भरपूर करने वाले मास्टर भोलानाथ बच्चों को सदा याद में रह हर कर्म को यादगार बनाने वाले बच्चों को सदा स्व उन्नति और सेवा की उन्नति में उमंग उत्साह से आगे बढ़ने वाले श्रेष्ठ बच्चों को विशेष आज के यादगार दिवस शिव जयंती सो ब्राह्मण जयंती हीरे तुल्य जयंती सदा सर्व को सुखी बनाने की संपन्न बनाने की जयंती की मुबारक और याद प्यार और नमस्ते. अच्छा, ओम शांति.